ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಹೊಸ ಅಪ್ಡೇಟ್ ಏನಪ್ಪ ಅಂದರೆ, ನೀವು ಇವಾಗ ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ ಏನಂತ. ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಏನಂತ. ನೋಡಿ, ಇದು ಬಂದುಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಿಟ್ಟಿದ್ದಾರೆ. ಅದೇನಂತ ನೋಡೋಣ. ಕೆಲವೊಂದು ಯೋಜನೆಗಳಿದ್ದಾವೆ, ಆ ಯೋಜನೆಗಳಿಗೆ ಅವರು ಸಾಲ ಕೊಡ್ತಾರೆ ನಮಗೆ, ಅದನ್ನು ಮಾಡ್ಕೋಬೇಕಂತ. ಆ ಥರದೇ ಒಂದು ಸ್ಕೀಮ್ ಬಂದಿದೆ. ಅದನ್ನು ಅರ್ಜಿ ಆಹ್ವಾನ ಮಾಡೋದೊಂದು ಸ್ಕೀಮ್ ಬಂದಿದೆ. ಅದೇನಂತ ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. ಏನಕ್ಕಪ್ಪ ಅಂದರೆ, ಇಲ್ಲೆಲ್ಲ ಇರೋ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು, ನಿಮ್ಮ ಮನೆಯವರಿಗೂ ಕೂಡ ಹೆಲ್ಪ್ ಆಗ್ಬೋದು. ಈ ವಿಡಿಯೋನ ನಿಮ್ಮೆಲ್ಲ ತಂದೆ ತಾಯಿ ಆಗಲಿ, ನಿಮ್ಮ ಬೇರೆದವ್ರ ಅಣ್ಣ ಅದು ಎಲ್ಲ ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಈ ಅರ್ಜಿ ಬಂದು ಈ ಯೋಜನೆ ಇದು ಪರಿಶಿಷ್ಟ ಜಾತಿ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು ಅಂತ ಇದ್ದಾವೆ. ಈ ಯೋಜನೆ ಬಂದು ಯಾವ್ಯಾವ ಕಾಸ್ಟದವರಿಗೆ ಸೇರಿದೆ ಅಂತ ನಾನು ಹೇಳ್ತೀನಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದರೆ, ನಿಮಗೆ ಇದೇ ಥರ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಥರ ಸ್ಕೀಮ್ ಆಗಲಿ ಬೇರೆದೇನಾದರೂ ಇದ್ದರೆ ನಾನು ಎಲ್ಲ ಥರ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಬೇಗ ಅಪ್ಡೇಟ್ ಸಿಗುತ್ತೆ, ನೀವು ಬೇಗ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಈ ವಿಡಿಯೋನ ನಿಮ್ಮೆಲ್ಲ ಸಂಬಂಧಿಕರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು. ರೈತರು ಎಸ್ಪೆಷಲಿ ಯಾರ್ಯಾರು ರೈತರಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಏನಿದೆ ಅಂತ ನೋಡೋಣ, ಯಾರ್ಯಾರಿಗೆ ಬರುತ್ತೆ ಇದು ಬಂದು ಇಲ್ಲಿದೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಯಾವ ನಿಗಮದವರಿಗೆ ಬರುತ್ತೆ ಅಂತ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದವರಿಗೆ ಅಂದರೆ SC ಕಾಸ್ಟ್ನವರಿಗೆ ಬರುತ್ತೆ. ಇನ್ನೊಂದು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಅಂದರೆ ಬಂಜಾರ ಸಮಾಜದವ್ರು ಇದ್ದಾರಲ್ಲ ಅವರಿಗೂ ಬರುತ್ತೆ. ಮತ್ತು ಇನ್ನೊಂದು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ, ಮತ್ತು ಇನ್ನೊಂದು ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ, ಇನ್ನೊಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದವರಿಗೆ ಬರುತ್ತೆ. ಮತ್ತು ಇನ್ನೊಂದು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದವರಿಗೆ ಬರುತ್ತೆ. ಇಷ್ಟು ಕೊಟ್ಟಿದ್ದಾರೆ. ಏನು ಯೋಜನೆಗಳು ನೋಡೋಣ. ಪರಿಶಿಷ್ಟ ಜಾತಿ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು ಅಂತ ಕೊಟ್ಟಿದ್ದಾರೆ. 2025-26ನೇ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗಳು ಅರ್ಜಿ ಆಹ್ವಾನ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಜಸ್ಟ್ ಇವತ್ತು ಬಂದಿದೆ ಈ ಯೋಜನೆದು ಅರ್ಜಿ ಆಹ್ವಾನದ ಬಿಟ್ಟಿದ್ದಾರೆ. ಭೂ ಒಡೆತನದ ಯೋಜನೆ ಅಂದರೆ, ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿಸಿ ನೀಡಲಾಗುವುದು. ಅಂದರೆ ಯಾರ್ಯಾರು ಮಹಿಳಾ ಕಾರ್ಮಿಕರಿಗೆ ಅವರಿಗೆ ಒಂದು ಕೃಷಿ ಜಮೀನು ಖರೀದಿ ಮಾಡಿ ಕೊಡ್ತಾರೆ. ಅದರಲ್ಲಿ ನೀವು ಏನು ಬೇಕಾದರೂ ಬೆಳೆ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು. ಅದು ಘಟಕ ವೆಚ್ಚ ಎಷ್ಟು ಕೊಡ್ತಂದರೆ, ಅಮೌಂಟ್ ಎಷ್ಟು ಕೊಡ್ತಾರೆ ಅವರು ಅಂದರೆ 25 ಲಕ್ಷದಿಂದ 20 ಲಕ್ಷವರೆಗೂ ಕೊಡ್ತಾರೆ. ಅದರಲ್ಲಿ ಸಹಾಯಧನ ಎಷ್ಟು ಕೊಟ್ಟಂಗಾಗುತ್ತೆ ಅಂದರೆ 50% ಅಷ್ಟು ಸಹಾಯಧನ ಕೊಟ್ಟಂಗಾಗುತ್ತೆ. ಮತ್ತು ಸಾಲ ಎಷ್ಟು ಕೊಟ್ಟಂಗಾಗುತ್ತೆ ಅಂದರೆ 50% ಸಾಲ ಕೊಟ್ಟಂಗಾಗುತ್ತೆ. ಅದು ಎಷ್ಟು ಬಡ್ಡಿ ದರ ಇರುತ್ತೆ ಅಂದರೆ 4% ಬಡ್ಡಿ ದರ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಗಂಗಾ ಕಲ್ಯಾಣ ಯೋಜನೆ ಅಂತಿದೆ. ಇಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 1.5 ಎಕರೆ ಅಂದರೆ 1.20 ಎಕರೆಯಿಂದ 500 ಎಕರೆ ಅಂದರೆ 1.5 ಎಕರೆಗೆ ಒಂದು ಸ್ವಲ್ಪ ಕಮ್ಮಿ ಅಂದರೆ 1.5 ಎಕರೆನೇ ಇಟ್ಕೊಳ್ಳಿ. 1.5 ಎಕರೆಯಿಂದ 5.5 ಎಕರೆ ಜಮೀನಿಗೆ ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆದು ಪಂಪ್ ಸೆಟ್ ಅಳವಡಿಸಿ ವಿದ್ಯುದೀಕರಣಗೊಳಿಸಿ ನೀರಾವರಿ ಸೌಲಭ್ಯ ಒದಗಿಸಲಾಗುವುದು. ಅಂದರೆ 1.5 ಎಕರೆಯಿಂದ 5 ಎಕರೆ ಒಳಗಡೆನೂ ಇರ್ಬೋದು, ಜಾಸ್ತಿನೂ ಇರ್ಬೋದು, ಅದೇನು ಸಂಬಂಧ ಇಲ್ಲ. ಅಂಥವರಿಗೆ ಸಣ್ಣ ರೈತರು ಇರ್ತಾರಲ್ಲ ಅವರಿಗೆಲ್ಲ ಹೆಲ್ಪ್ ಆಗಬೇಕಂತ ಕೊಳವೆ ಬಾವಿ ಕೊರೆದು ಮತ್ತು ಪಂಪ್ ಸೆಟ್ ಅಳವಡಿಸ್ಕೊಡ್ತಾರಂತೆ. ಮತ್ತು ವಿದ್ಯುದೀಕರಣಗೊಳಿಸ್ಕೊಡ್ತಾರಂತೆ. ಮತ್ತು ನೀರಾವರಿ ಸೌಲಭ್ಯ ಮಾಡಿಕೊಡ್ತಾರಂತೆ. ಕೆಲವೊಬ್ಬರು ಹೊಲದಲ್ಲಿ ಯಾವುದೇ ಥರ ನೀರು ಇಲ್ಲದೆ ಕಾರಣಕ್ಕೆ ಅವ್ರಿಗೆ ಯಾವುದೇ ಥರ ಬೆಳೆ ಬೆಳೆಯೋಕ್ಕೆ ಆಗ್ತಿರಲ್ಲ. ಯಾವುದೇ ಥರ ಆ ಜಮೀನ್ಲಿಂದ ಯಾವುದೇ ಥರ ಅವರಿಗೆ ಲಾಭ ಸಿಗ್ತಾ ಇರಲಿಲ್ಲ. ಅವರಿಗೋಸ್ಕರ ಇದು ಸ್ಕೀಮ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅವರಿಗೆಲ್ಲ ಇದು ಯೋಜನೆ. ಇದು ಘಟಕ ವೆಚ್ಚ ಅಂದರೆ ಅವ್ರು ಕೊಡೋ ಅಮೌಂಟ್ ಎಷ್ಟಾಗಿರುತ್ತಂದರೆ 4.5 ಲಕ್ಷದಿಂದ ರೂಪಾಯಿ 4.75 ಲಕ್ಷದಿಂದ 3.75 ಲಕ್ಷವರೆಗೂ ಇದರಲ್ಲಿ 50,000 ಸಾಲವು ಸೇರಿರುತ್ತದೆ. ಅಂದರೆ ಅವರೆಲ್ಲ ಮಾಡಿಕೊಡ್ತಾರೆ. ಅದು ಎಷ್ಟು ಖರ್ಚಾಗಿರುತ್ತಂದರೆ ಇಲ್ಲಿ 4.75 ಲಕ್ಷದಿಂದ 3.75 ಲಕ್ಷವರೆಗೂ ಇರುತ್ತೆ. ಇದರಲ್ಲಿ 50,000 ಸಾಲ ಸೇರಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಮತ್ತು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಗಳು. ಇಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಅಂದರೆ ಬ್ಯಾಂಕ್ಗಳು ಇದಕ್ಕೆ ಸಹಯೋಗ ಮಾಡ್ತವೆ ಅಂದರೆ ಹೆಲ್ಪ್ ಮಾಡ್ತವೆ ಅಂತ ಅರ್ಥ. ಫಸ್ಟ್ನೇದು ಸ್ವಾವಲಂಬಿ ಯೋಜನೆ. ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕೇಳಿದಿರ ನೀವು ಆಲ್ರೆಡಿ. ಸ್ವಾವಲಂಬಿ ಸಾರಥಿ ಯೋಜನೆ ಅಂದರೆ ಆಲ್ರೆಡಿ OBC ಕಾಸ್ಟ್ ಅಂದರೆ ಜನರಲ್ ಕಾಸ್ಟ್ ಇದ್ದಾರಲ್ಲ, SC ಒಂದು ಬಿಟ್ಟು ಉಳುಕಿದೆಲ್ಲ ಕಾಸ್ಟ್ ಅಂದರೆ ಈಗ ಇದರಲ್ಲಿ ಇದ್ದಿದ್ದ ಕಾಸ್ಟ್ಗಳೆಲ್ಲ ಬಿಟ್ಟು ಬೇರೆ ಕಾಸ್ಟ್ಗಳಿಗೆ ಸ್ವಾವಲಂಬಿ ಸಾರಥಿ ಯೋಜನೆ ಆಲ್ರೆಡಿ ಬಿಟ್ಟಿದ್ದಾರೆ. ಆದರೆ SCದವರಿಗೆ ಬಿಟ್ಟಿದ್ದಿಲ್ಲ. ಅವರೆಲ್ಲ ಕಾಯ್ತಾ ಇದ್ದೀರಿ ಅಂತ ಅನ್ಕೊತೀನಿ. ಅವರಿಗೆ ಬಿಟ್ಟಿದ್ದಾರೆ ನೋಡಿ. ಸರಕು ವಾಹನ ಟ್ಯಾಕ್ಸಿ ಹಳದಿ ಬೋರ್ಡ್ ಉದ್ದೇಶದಡಿ ಘಟಕ ವೆಚ್ಚ 75% ಅಥವಾ ಗರಿಷ್ಠ
4 ಲಕ್ಷಗಳ ಸಹಾಯಧನ ಕೊಡ್ತಾರಂತೆ, 4 ಲಕ್ಷದ ಸಹಾಯಧನ ಕೊಡ್ತಾರೆ. ಮತ್ತು ಸೆಕೆಂಡ್ ಒಂದು ಯೋಜನೆ ಬಂದು ಅದರಲ್ಲಿ ಫಾಸ್ಟ್ ಫುಡ್ ಟ್ರಕ್ ಟ್ರೈಲರ್ ಮೊಬೈಲ್ ಕಿಚನ್ ಫುಡ್ ಕಿಯೋಸ್ಕ್ ಅಂತ ಇರುತ್ತೆ. ಅದು ಫುಡ್ ಕಾರ್ಡ್ ವಾಹನಗಳ ಉದ್ದೇಶದಡಿ ಘಟಕ ವೆಚ್ಚ 75% ಅಥವಾ ಗರಿಷ್ಠ 4 ಲಕ್ಷಗಳ ಸಹಾಯಧನ. ಇದನ್ನು ಕೂಡ ಸೇಮು ಅಷ್ಟೇ ಹಣ ಆಗಿರುತ್ತೆ. 75% 4 ಲಕ್ಷವರೆಗೂ ಸಹಾಯಧನ ಕೊಡ್ತಾರಂತೆ. ಅಂದರೆ ನೀವು ಯಾವುದೇ ಥರ ಫುಡ್ ಅಂಗಡಿಯನ್ನು ಹಾಕ್ಕೋಬೋದು ಅಂತ ಇದೆ. ಮೂರನೇದು ಬಂದುಬಿಟ್ಟು ಹೈನುಗಾರಿಕೆ. ಹೈನುಗಾರಿಕೆಯಲ್ಲಿ ಕೈಗೊಳ್ಳಲು 2 ಎಮ್ಮೆ ಹಸುಗಳು ಘಟಕ ವೆಚ್ಚದ 50% ಅಥವಾ ಗರಿಷ್ಠ 1.25 ಲಕ್ಷಗಳ ಸಹಾಯಧನ ಕೊಡ್ತಾರಂತೆ. ಎಷ್ಟು ಅಮೌಂಟ್ ಕೊಡ್ತಾರಂತೆ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ನೋಡಿ. ನಾಲ್ಕನೇದು ಇತರೆ ಬೇರೆ ಉದ್ದೇಶ ಅಂದರೆ ವ್ಯಾಪಾರ ಮತ್ತು ಬೇರೆ ಉದ್ದೇಶಗಳಿಗೆ ಯಾರ್ಯಾರು ಅಮೌಂಟ್ ಬೇಕಾಗಿರ್ತಲ್ಲ ಅವರಿಗೂ ಕೂಡ ಬಿಟ್ಟಿದ್ದಾರೆ ಈ ಯೋಜನೆ. ವ್ಯಾಪಾರ ಮತ್ತು ಇತರೆ ಉದ್ದೇಶಗಳಿಗೆ ಘಟಕ ವೆಚ್ಚ 70% ಅಥವಾ ಗರಿಷ್ಠ ರೂಪಾಯಿ 2 ಲಕ್ಷದಷ್ಟು ಸಹಾಯಧನ ಕೊಡ್ತಾರಂತೆ. 70% ಅಥವಾ 70,000 ಇಲ್ಲ 2 ಲಕ್ಷದ 70,000 ಇಲ್ಲ 70% ಅಥವಾ ಗರಿಷ್ಠ 2 ಲಕ್ಷದ ಸಹಾಯಧನ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗಳು. ಇಲ್ಲಿ ಸ್ವಯಂ ಉದ್ಯೋಗ ಅಂದರೆ ಸ್ವಂತ ಯಾವುದು ಉದ್ಯೋಗ ತೆಗಿಬೇಕಾದ್ರೂ ಅಂದ್ಕೊಂಡಿದ್ರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್ನೇದು ಒಂದು ನೇರ ಸಾಲ ಯೋಜನೆ ಇರುತ್ತೆ. ನೇರವಾಗಿ ಸಾಲ ತೊಗೊಂಡು ನೀವು ನಿಮ್ದು ಯಾವುದೇ ಥರ ಓನ್ ಬಿಸ್ನೆಸ್ ಹಾಕ್ಕೋಬೋದು ಅಂತ ಹೇಳ್ತಿದ್ದಾರೆ. ಕಿರು ಆರ್ಥಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಲು ನಿಗಮದಿಂದ ಸಹಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುತ್ತದೆ. ಅಂದರೆ ನೀವು ಕಿರು ಚಟುವಟಿಕೆ ನಿಮ್ಮದೇ ಯಾವುದೋ ಸ್ವಂತ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೋಬೋದು, ಅದರಲ್ಲಿ ನೀವು ನೇರ ಸಾಲ ತೊಗೋಬೋದು ಅಂತ ಕೊಟ್ಟಿದ್ದಾರೆ. ಎರಡನೇದು ಕುರಿ ಸಾಗಾಣಿಕೆ ಯಾರ್ಯಾರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಎಲ್ಲ ರೈತರು ಇರ್ತಾರಲ್ಲ ಅವರೆಲ್ಲ ಅಂದ್ಕೊಂಡಿರ್ತಾರೆ ಯಾವಾಗ ಸ್ಕೀಮ್ ಬಿಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಅವರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಕುರಿ ಸಾಗಾಣಿಕೆ ಉದ್ದೇಶಕ್ಕೆ ನಿಗಮದಿಂದ ಸಹಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುತ್ತದೆ. ಇದಕ್ಕೆಲ್ಲ ಅವರು ಮಂಜೂರು ಮಾಡಿಕೊಡ್ತಾರೆ ಅಂತೆ. ಇಲ್ಲಿ ಘಟಕ ವೆಚ್ಚ 1 ಲಕ್ಷ ಆಗಿರುತ್ತೆ. ಅಲ್ಲಿ ಸಹಾಯಧನ ಅವ್ರು 50,000 ಕೊಟ್ಟಂಗಾಗುತ್ತೆ. ಅದರಲ್ಲಿ ಮತ್ತು ಸಾಲ 50,000 ತೊಗೊಂಡಂಗಾಗುತ್ತೆ. ಮತ್ತು ಸಹಾಯಧನ 2 ಸೇರಿಸಿ 1 ಲಕ್ಷ ಆಗುತ್ತೆ. ಇದಕ್ಕೆ ಬಡ್ಡಿದರ 4% ಬಡ್ಡಿದರ ಇರುತ್ತೆ. ಮತ್ತು ಇನ್ನೊಂದು ಯೋಜನೆ ಇದೆ ಇಲ್ಲಿ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ. ಮೈಕ್ರೋ ಕ್ರೆಡಿಟ್ ಅಂತ ಇರುತ್ತೆ. ಅದು ಮಹಿಳಾ ಸ್ವಸಹಾಯ ಸಂಘಗಳಿಗೆ, ಯಾರು ಮಹಿಳಾ ಸಂಘ ಇರ್ತಾರಲ್ಲ, ಕೆಲವರು ಸಂಘಗಳು ಮಾಡ್ಕೊಂಡಿರ್ತಾರೆ, ಅವರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಕನಿಷ್ಠ 10 ಸದಸ್ಯರು ಕಿರು ಆರ್ಥಿಕ ಚಟುವಟಿಕೆಗಳ ಸಾಲ ಮತ್ತು ಸಹಾಯಧನ ಸೌಲಭ್ಯ ನೀಡಲಾಗುವುದು. ಇದು ಮಹಿಳಾ ಸಂಘದವ್ರು ಇರ್ತಾರಲ್ಲ ಅವರೆಲ್ಲ ಇದನ್ನು ಯೋಜನೆಯನ್ನು ಹಾಕಿ ಅವರು ಸಾಲ ತೊಗೊಂಡು ನಿಮ್ದು ಏನೇನಿದೆ ಪೂರೈಕೆಗಳನ್ನು ನೀವು ಮಾಡ್ಕೋಬೋದು. ಘಟಕ ವೆಚ್ಚ ಎಷ್ಟಿರುತ್ತೆ 5 ಲಕ್ಷದಷ್ಟು ಕೊಡ್ತಾರೆ. ಮತ್ತು ಸಹಾಯಧನ ಎಷ್ಟಿರುತ್ತೆ ಅಂದರೆ 2.5 ಲಕ್ಷ ಸಹಾಯಧನ ಇರುತ್ತೆ. ಸಾಲ 2.5 ಲಕ್ಷ ಇರುತ್ತೆ. 4% ಬಡ್ಡಿ ದರ ಇರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನಂದರೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ 10/9/2025 ಕೊಟ್ಟಿದ್ದಾರೆ. ಇದರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಕರ್ನಾಟಕ 1 ಇಲ್ಲ ಗ್ರಾಮ್ 1 ಇಲ್ಲ ಅಂದರೆ ಬೆಂಗಳೂರು 1 ಅಂದರೆ ನೀವು ಯಾವ ಸಿಟಿಲಿದೆ ಆ ಸಿಟಿದು ಬರುತ್ತೆ ಅದು. ಇಲ್ಲಾಂದರೆ ನೀವು ನೇರವಾಗಿ ಕೆಳಕಂಡ ಸಂಸ್ಥೆಗಳ ಸಹಯೋಗದಿಂದ ನೇರವಾಗಿ ಅಥವಾ ಕೆಳಕಂಡ ಸಂಸ್ಥೆಗಳ ಸಹಯೋಗದಿಂದ ಅರ್ಜಿ ಸಲ್ಲಿಸಬಹುದು. ನೀವು ಡೈರೆಕ್ಟಾಗಿ ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಾಂದರೆ ಗೊತ್ತಾಗ್ತಿಲ್ಲಪ್ಪ ಅಂದರೆ ಗ್ರಾಮ್ 1 ಅಥವಾ ಕರ್ನಾಟಕ 1 ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ 2023ರಿಂದ 2024 ಮತ್ತು 2024ರಿಂದ 2025ನೇ ಸಾಲಿನಲ್ಲಿ ಅಂದರೆ ಹಿಂದಿನ ವರ್ಷ ಮತ್ತು ಅದರ ಹಿಂದಿನ ವರ್ಷ ಯಾರ್ಯಾರ್ದು ಅಪ್ಲಿಕೇಶನ್ನ ಮತ್ತೆ ಹಾಕಿದ್ದೀರಪ್ಪ ಅಂದರೆ ಈ ಬಾರಿ ಹಾಕೋದು ಇರೋದಿಲ್ಲ. ಏನಕ್ಕಪ್ಪ ಅಂದರೆ ನೀವು ಮತ್ತೆ ನಿಮಗೆ ಈ ಅಪ್ಲಿಕೇಶನ್ ಹಾಕೋದು ಬರೋದಿಲ್ಲ. ಯಾರ್ಯಾರು ನೀವು ಇದ್ದಾರಲ್ಲ ಅವರಿಗಷ್ಟೇ ಇದು ಅಪ್ಲಿಕೇಶನ್ ಹಾಕೋದು, ಅವರಿಗಷ್ಟೇ ಇದು ಆಗುತ್ತೆ, ಅವರಿಗಷ್ಟೇ ಯೂಸ್ ಆಗುತ್ತೆ. ಮತ್ತು ಇನ್ನೊಂದಿದೆ ಇಲ್ಲಿ ವಿಶೇಷ ಸೂಚನೆ. ನಿಗಮದ ನಿರ್ದೇಶಕ ಮಂಡಳಿ ವಿಸೇಚನಾ ಕೋಟಾ ಅಥವಾ ಸರ್ಕಾರದ ಸಾಂಸ್ಥಿಕ ಕೋಟಾವಡಿ ಸ್ವೀಕರಿಸುವ ಅರ್ಜಿಗಳನ್ನು ಸಹ ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ಅರ್ಜಿ ಸಲ್ಲಿಸುವುದು. ಎಲ್ಲ ಥರದ್ದು ನಿಮ್ಮ ಅರ್ಜಿಯನ್ನು ಹಾಕಬೇಕಾದ್ರೆ ಸೇವಾ ಸಿಂಧು ಪೋರ್ಟಲಲ್ಲೇ ಹಾಕಬೇಕು, ಯಾವುದೇ ಥರ ಯೋಜನೆಗಳಂತ ಕೊಟ್ಟಿದ್ದಾರೆ. ಮತ್ತು ಹೆಚ್ಚಿನ ಮಾಹಿತಿಯ ನಿಗಮದ ಜಿಲ್ಲಾ ವ್ಯವಸ್ಥಾಪಕಗಳ ಕಚೇರಿ ಅಥವಾ ನಿಗಮದ ವೆಬ್ಸೈಟ್ ಅಥವಾ ಕಲ್ಯಾಣ ಮಿತ್ರ ಸಹಾಯವಾಣಿ ಅಂದರೆ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ ಅವರು. ಅದಕ್ಕೆ ನೀವು ಬೇಕಾದ ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಕ್ಲಿಯರಾಗಿ ಇಲ್ಲಿ ಗೊತ್ತಾಗಲಿಲ್ಲಪ್ಪ ಅಂದರೆ ನೀವು ಅವರಿಗೆ ಕಾಲ್ ಮಾಡಿ ಕೇಳ್ಕೊಬೋದು. ಏನಂತ ನಂಬರ್ ಏನಿದೆ 9482000400 ಅಂದರೆ 9482300400 ಅಂತ ಇದೆ. ಇದಕ್ಕೆ ನೀವು ಕಾಲ್ ಮಾಡಿ ಅವರಿಗೆ ಏನಿದೆ ಅರ್ಜಿ ಬಗ್ಗೆ ಅಂತ ನೀವು ಕೇಳ್ಬೋದು. ಇದು ಬಂದುಬಿಟ್ಟು ನಮ್ಮ ಮುಖ್ಯಮಂತ್ರಿಯವರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರಾದ ಮುಖ್ಯಮಂತ್ರಿಗಳಾದ ಅವರು ಮತ್ತು ಶ್ರೀ DK ಶಿವಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿ ಇದ್ದಾರಲ್ಲ ಅವ್ರ ಅಡಿಯಲ್ಲಿ ಇದು ಯೋಜನೆಯನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಿಟ್ಟಿದ್ದಾರೆ. ಯಾರೆಲ್ಲ ಈ ಯೋಜನೆಗೆ ನಿಮಗೆ ಬೇಕು ಅಂತ ಅಂದರೆ ಮನೆಯಲ್ಲಿ ಇರ್ತಾರೆ ತಂದೆ ತಾಯಿ ಎಲ್ಲದಕ್ಕೂ
ಅವರಿಗೆ ಗೊತ್ತಾಗೋದಿಲ್ಲ ಯಾವುದೇ ಥರ ಅಪ್ಲಿಕೇಶನ್ ಯಾವಾಗ ಬಿಟ್ಟಿರ್ತಾರೆ ಏನಿಲ್ಲ ಅಂತ. ಅವ್ರು ಯಾವುದೇ ಥರ ಅವರು ಅಪ್ಡೇಟ್ ಅವರಿಗೆ ಗೊತ್ತಿರಲ್ಲ. ನೀವು ಕಲಿತವ್ರು ಇರ್ತೀರ, ನಿಮ್ಮ ತಂದೆ ತಾಯಿನೇ ಹೇಳ್ಕೊಡ್ಬೇಕು ಇದೇ ಥರ ಈ ಥರ ಅಪ್ಲಿಕೇಶನ್ ಇರುತ್ತೆ, ಅವರಿಗೆ ಯೂಸ್ ಆಗ್ಬೋದು. ಅದಕ್ಕೋಸ್ಕರ ನಿಮ್ಮೆಲ್ಲ ತಂದೆ ತಾಯಿಗೂ ಶೇರ್ ಮಾಡಿ. ಮತ್ತು ಯಾರ್ಯಾರು ನಿಮ್ಮ ಅಣ್ಣ ತಮ್ಮ ಯಾರಾದರೂ ಇದ್ದರೆ ಅವರಿಗೂ ಶೇರ್ ಮಾಡಿ. ಏನಕ್ಕಪ್ಪ ಅಂದರೆ ಕೃಷಿ ಅಂದರೆ ನಮಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಅವರಿಂದನೇ ನಾವಿದ್ದೀವಿ, ನಮ್ಮಿಂದ ಅವರಿಲ್ಲ, ಅವರಿಂದ ನಾವಿದ್ದೀವಿ. ಅವ್ರು ಬೆಳೆಯೋ ಅನ್ನೋದಿಂದನೇ ನಾವು ಬೆಳೀತಾ ಇದ್ದೀವಿ ಎಲ್ಲರೂ ಕೂಡ. ಅದಕ್ಕೋಸ್ಕರ ಅವರಿಗೆ ಯಾವುದೇ ಥರ ಹೆಲ್ಪ್ ಮಾಡಬೇಕಾದ್ರೆ ನಾವು ಮಾಡಲೇಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಯಾರ್ಯಾರು ನಿಮ್ಮ ರೈತರು ಇದ್ದಾರೆ ನಿಮ್ಮ ಸಂಬಂಧಿಕರಲ್ಲಿ, ಇಲ್ಲ ನಿಮ್ಮದು ಗೊತ್ತಿರೋರು ಯಾರ್ಯಾರು ಇದ್ದಾರೆ ಅವರಿಗೆ ಫುಲ್ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋನ ಅವರಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದೇ ಥರ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ, ಒಂದು ಲೈಕ್ ಕೊಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.